ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತೆ? ಸೇಫ್ ಆಗಿದ್ಯಾ ತಾನೆ? ಯಾಕೆ ಪ್ರಾಣಿ, ಯಾಕೆ ಕೇಳ್ತಿದ್ದೀರಾ? ಏನು ಇಲ್ಲ ಕಣೆ, ಆ ಸೈಕುಮಾಯ ಯಾರ ಹತ್ರನಾದ್ರೂ ಬಂದು ಹೋದ್ಲು ಅಂದ್ರೆ ಒಂದ್ಸಲ ನೋಡ್ಬೇಕು ಆರಾಮಾಗಿದ್ದಾರೋ ಇಲ್ವೋ ಅಂತ. ಒಂದೊಂದ್ಸಲ ಹುಚ್ಚಿ ತರ ಆಡ್ತಾಳ ಅವಳು. ಪ್ರಾಣಿ ನಿತ್ತಗ್ ಮಾತಾಡಿ, ಅವಳು ಏನಾದ್ರೂ ಕೇಳಿಸ್ಕೊಂಡ್ರೆ ಹುಚ್ಚಿ ಅಷ್ಟೇ. ಆಮೇಲೆ ಅದು ಸರಿನೇನು, ಅದ್ ಬಿಡು. ನೀನ್ ಅವಳ ಹತ್ರ ಏನೋ ಮಾತಾಡ್ತಿದ್ದೆ, ಅವಳು ಏನೋ ಹೇಳ್ತಿದ್ಲು, ನೀನ್ ಕರೆದ್ರು ಕೇಳಿಸಿರೋ ತರ ಹೊರಟೋದ್ಲು. ಪ್ರಾಣಿ, ನೀವೊಂದು ಅಬ್ಸರ್ವ್ ಮಾಡಿದೀರಾ? ಏನು? ಈ ಮಾಳ್ವಿಕಾ ಅತ್ಗೆ ಒಂಥರ ವಿಚಿತ್ರ ಅಂತ ಅನ್ಸಲ್ವಾ? ಚಿತ್ರನ ನಿನ್ನಷ್ಟೇನಲ್ಲ ಬಿಡು. ಏನಂದ್ರಿ? ಅದು ಹಾಗೇನು ಅನ್ಸಿಲ್ವಲ್ಲ ನನ್ಗೆ. ಆದ್ರೂ ನಮ್ಮ ಅತ್ಗೆ ಇಷ್ಟೊಂದು ಪರ್ಫೆಕ್ಟ್ ಆಗಿರೋದಕ್ಕೆ ಹೇಗ್ ಸಾಧ್ಯ ಪ್ರಾಣಿ? ನೀನ್ ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ? ಅಲ್ಲ, ಈ ಮಲ್ತಾಯಿ ಆದವಳು ಬೇರೆಯವ್ರ ಮಕ್ಕಳ ಮೇಲೆ ಇಷ್ಟೊಂದು ಪ್ರೀತಿ ತೋರ್ಸೋದಕ್ ಸಾಧ್ಯನಾ? ಈ ಮಾಳ್ವಿಕಾ ಅತ್ಗೆ ಯಾವಾಗ ಬಂದ್ ನಮ್ಮನೆ ಸೇರ್ಕೊಂಡ್ರು, ಯಾವಾಗ ನಮ್ ಜೊತೆಲೇ ಇದ್ರು, ಇದು ಯಾವ್ದು ನನ್ಗೆ ಅರ್ಥನೇ ಆಗಲ್ಲಪ್ಪ. ಅಲ್ಲ ನೋಡಿ, ಯಾವತ್ತೋ ಒಂದು ದಿನ ನಮ್ಮ ಮನೇಲಿ ಮಾಳ್ವಿಕಾ ಅತ್ಗೆ ಇದ್ರು, ಆಮೇಲೆ ಹಾಗೆ ನಮ್ ಜೊತೆಲಿ ಇದ್ಬಿಟ್ರು. ಈಗ ಈ ಮಾಯಾ ಇದ್ದಾಳಲ್ಲ, ಎಕ್ಸಾಕ್ಟ್ಲಿ ಅದೇ ತರ ಪ್ರಾಣಿ. ಲೇ ದಮ್ಮು, ಸ್ವಲ್ಪ ಸುಮ್ಮನಿರ್ತ್ಯಾ? ನೀನ್ ಫಸ್ಟ್ ಆಫ್ ಆಲ್ ಓವರ್ ಥಿಂಕ್ ಮಾಡೋದನ್ನ ಬಿಡು. ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತೀಯಪ್ಪ. ಇದೆಲ್ಲ ಬೇಕಾ? ನೋಡು, ಇಲ್ಲೇನೂ ಆಗಿಲ್ಲ, ಎಲ್ಲ ಸರಿ ಇದೆ. ಯೋಚನೆ ಮಾಡೋದನ್ನ ಬಿಟ್ಟು ಆರಾಮಾಗಿರು. ಚಿಂತೆ ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ, ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಂತನಿದ್ದಾನೆ, ದಮ್ಮು ಈ ಪ್ರಾಣಿ ಇದ್ದಾನೆ. ಏನೇ ಹೇಳಿ ಪ್ರಾಣಿ, ನನಗಂತೂ ಈ ಮಾಳ್ವಿಕಾ ಅತ್ಗೆ ತುಂಬಾ ವಿಚಿತ್ರ ಅಂತ ಅನಿಸ್ತಾ ಇದೆ. ಪ್ರಾಣಿ, ಏನಾದ್ರೂ ಆಗ್ಲಿ, ನಾನೇ ಈ ಮನೇಲಿ ಆಕ್ಟ್ ಮಾಡ್ತಾ ಇದ್ದೀನಂತೆ. ಇನ್ನು ಇವ್ರುಗಳು ಮಾಡೋದೇನ್ ದೊಡ್ಡ ವಿಷಯನಾ? ಆದ್ರೂ ಅತ್ಗೆ ಯಾಕೆ ಆಕ್ಟ್ ಮಾಡ್ಬೇಕು ಅಂತ? ಯಾಕೆ? ಇದಕ್ಕಿದ್ದ ಹಾಗೆ ಅಮ್ಮ ಯಾಕೆ ಜ್ಞಾಪಕಕ್ಕೆ ಬಂದ್ರು? ಅಮ್ಮನ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ಅಮ್ಮ ತೀರ್ಕೊಂಡಿರೋದಕ್ಕೂ ನಿನ್ಗೂ ಏನ್ ಸಂಬಂಧ? ಅಮ್ಮನ್ ಸಾವು ಆಕಸ್ಮಿಕ ಆಗಿತ್ತಲ್ವಾ, ಅದ್ರಲ್ಲಿ ನಿಂದೇನ್ ತಪ್ಪು? ಇಲ್ಲ ಇಲ್ಲ, ಆಕಸ್ಮಿಕ, ಸುಳ್ಳು, ತಪ್ಪು ನಂದೇ, ತಪ್ಪು ನಂದೇ. ರಾಕ್ಷಸಿ ಶಿಷ್ಯೆ, ಕಪಟ ಶಿಷ್ಯೆ, ಸರ್ವನಾಶ, ಎಲ್ಲ ಸರ್ವನಾಶ. ಮುಕ್ತ ಗುರು ಅಸಹಾಯಕ, ಅಸಹಾಯಕ. ಅಮ್ಮ ತಿಥಿ ಅಪೂರ್ಣ. ತಿಥಿ ಅಪೂರ್ಣ. ಅಪ್ಪ, ಏನ್ ಹೇಳ್ತಿದ್ಯಪ್ಪ? ಮನ್ ಸಾವು ಆಕಸ್ಮಿಕ ಅಲ್ಲ ಅಂದ್ರೆ ಮನ್ ಸಾವಿಗೆ ಏನ್ ಕಾರಣ? ರಾಕ್ಷಸಿ, ನಂಬಿಕೆ ದ್ರೋಹಿ. ದಯವಿಟ್ಟು ಅರ್ಥ ಆಗೋ ಹಾಗೆ ಹೇಳು. ಅಲ್ಲ, ರಾಕ್ಷಸಿ, ನಂಬಿಕೆ ದ್ರೋಹಿ ಅಂತ ಹೇಳಿದ್ರೆ ನಮಗೆ ಏನ್ ಅರ್ಥ ಆಗ್ಬೇಕು? ಯಾರು ಅಂತ ಅನ್ಕೋಬೇಕು? ಅಲ್ಲ, ಅದೊಂದು ಹೆಂಗಸು ಅಂತ ಮಾತ್ರ ಅರ್ಥ ಆಯ್ತು. ಅದ್ ಬಿಟ್ಟು ಬೇರೆ ಏನು ಅರ್ಥ ಆಗ್ಲಿಲ್ಲ. ಇಲ್ಲಿವರೆಗೂ ಅಮ್ಮನ್ ಸಾವು ಆಕಸ್ಮಿಕ ಅಂತ ಅನ್ಕೊಂಡಿದ್ವಿ. ಇವತ್ ನೀನ್ ಯಾಕೆ ಹೀಗೆ ಹೇಳ್ತಿದ್ಯಪ್ಪ? ಆಕಸ್ಮಿಕ, ಸುಳ್ಳು, ಸುಳ್ಳು.
ತಿಥಿ ಅಪೂರ್ಣ ತಿಥಿ ಅಪೂರ್ಣ. ಅಲ್ಲ ಅಪ್ಪ, ಅಮ್ಮ ತೀರ್ಕೊಂಡು ಎಷ್ಟೊಂದು ವರ್ಷಗಳೇ ಆಗೋಯ್ತಲ್ಲ, ಮತ್ತ್ಯಾಕ್ ತಿಥಿ ಮಾಡ್ಲಿಲ್ಲ? ಅದ್ಯಾಕೆ ಅಪೂರ್ಣ ಆಯ್ತು? ಅಮ್ಮ ಮುಕ್ತಿ ಭ್ರಮೆ, ಆತ್ಮ ಜೀವಂತ, ಜೀವಂತ. ಏನ್ ಹೇಳ್ತಿದ್ಯಪ್ಪ? ಅಂದ್ರೆ ಅಮ್ಮನ ಆತ್ಮಕ್ಕೆ ಮುಕ್ತಿ ಸಿಗ್ಲಿಲ್ವಾ? ಅಮ್ಮನ ಆತ್ಮ ಈಗ್ಲೂ ಇಲ್ಲೇ ಇದೆಯಾ? ಏನ್ ಹೇಳ್ತಿದ್ಯಪ್ಪ? ಅಮ್ಮನ ಆತ್ಮ ಇದೇ ಜಗತ್ತಲ್ಲಿದ್ಯಾ? ಹಾಗಾದ್ರೆ ಅಮ್ಮನ ಆತ್ಮ ಎಲ್ಲಿದೆ? ತಗೊಳ್ಳಿ ಬಾಸು, ಇದನ್ನ ನಿಮ್ ಕಣ್ಣಿಗೆ ಕಟ್ಕೊಳ್ಳಿ. ಕಣ್ಣೀಗ ಕಟ್ಕೊಂಡು ಡ್ಯಾನ್ಸ್ ಮಾಡಿ. ದುರ್ಗಾ, ಮಾಡಿ ಬಾಸು, ನೀವು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀರಾ. ಒಂದ್ಸಲ ಮಾಡಿದ್ರಲ್ಲ ನಂಗೋಸ್ಕರ ಆಫೀಸ್ ಆಚೆ, ನೆನ್ಪಿದ್ಯಾ? ಮಣಿ ಟೌರಾಣಿ, ಸ್ವಲ್ಪ ಸುಮ್ಮನಿರ್ತೀಯಾ? ಬರಲ್ಲ ಅಂದ್ರೆ ಕೇಳಿ, ಟ್ರೈನ್ ಮಾಡ್ತೀನಿ. ಮೊನ್ನೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಆಡಿಷನ್ ಕೊಟ್ಟು ಬಂದಿದ್ದೇನೆ. ಯಾಕೆ ನಂಗೆ ಡೌ ಅಂತೀರಾ? ದುರ್ಗಾ, ಇವಾಗ ಈ ಮಣಿ ಇಲ್ಲೇ ಇದ್ರೆ ನಾನು ಇಲ್ಲಿಂದ ಹೋಗ್ತೀನಿ. ಯಪ್ಪ, ನಿಮ್ಮಿಬ್ರು ಈ ಕೋಳಿ ಜಗಳ ನಿಲ್ಲಿಸ್ತೀರಾ? ಯಾವಾಗ್ಲೂ ಹಿಂಗೆ ಆಯ್ತು. ಕೋಳಿ ಜಗಳ ಅಂತೆ ಕಣ್ ಕಾಣಿಸಲ್ವಾ ದುರ್ಗಾ? ಇದು ಗಿಡಿ ಜಗಳ. ಜೈ ಮಣಿ, ಸುಮ್ನೆ ಇರ್ತೀಯಾ? ಬಾಸು, ನಾವೀಗ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಹಿಡಿಯೋ ಆಟ ಆಡ್ತಿದ್ವಿ. ಓಕೆ, ಸೊ ನೀವು ಈ ಪಟ್ಟಿನ ಕಣ್ಣಿಗೆ ಕಟ್ಕೊಂಡು ನಮ್ಮನ್ನೆಲ್ಲ ಹಿಡಿಬೇಕು. ಹಲೋ, ನಾನು ಯಾಕೆ ಹಿಡಿಬೇಕು? ನೀನೇ ಪಟ್ಟಿನ ಕಣ್ಣಿಗೆ ಕಟ್ಕೊಂಡು ನಮ್ಮನ್ನೆಲ್ಲರನ್ನು ಹಿಡಿ. ಅಯ್ಯೋ ಬಾಸು, ನೀವೇ ಅಲ್ವಾ ಹೇಳಿದ್ದು ನನ್ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿಲ್ಲ ಅಂದ್ರೂ ಕಣ್ ಕಾಣಿಸ್ತಾ ಇರೋಳ್ ತರ ಆಡ್ತಿರ್ತೀನಿ ಅಂತ. ಎಲ್ಲೆಲ್ಲೋ ಹೋಗಿ ಡಿಕ್ಕಿ ಹೊಡ್ಕೋತೀನಿ, ಯಾರ್ಯಾರಿಗೋ ಗುದ್ಬಿಡ್ತೀನಿ ಅಂತ. ಇವಾಗ ಅಕಸ್ಮಾತ್ ಈ ಪಟ್ಟಿ ನಾನು ಕಟ್ಕೊಂಡ್ಬಿಟ್ರೆ ಆಮೇಲೆ ಏನ್ ಗತಿ? ಅದಕ್ಕೆ ಇದು ನೀವೇ ಮಾಡ್ಬೇಕು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನಗೆ ಬೇಕಾದಂಗೆ ನಿನ್ನ ಮಾತು ಬದಲಿಸ್ತಾ ಇರ್ತೀಯ. ಬೇರೆ ಟೈಮ್ ಆಗಿದ್ರೆ ಲೇಡೀಸ್ ಫಸ್ಟು, ಅದಕ್ಕೆ ನಾನೇ ಫಸ್ಟ್ ಅಂತ ಹೇಳ್ತಾ ಇದ್ದೆ. ಇವಾಗ ನಿನಗೆ ಕಣ್ಣಿಗೆ ಪಟ್ಟಿ ಕಟ್ಕೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನನಗೆ ಕಟ್ಕೊಳ್ಳಿ ಅಂತ ಹೇಳ್ತಾ ಇದೆಯಾ? ಹಾಗೇನಿಲ್ಲ ಬಾಸು, ನಿಮಗ್ ನನ್ ಬಗ್ಗೆ ಗೊತ್ತಿಲ್ವಾ? ಏನ್ ಬಾಸು ನೀವು? ಇವಾಗ ನೋಡಿ, ಅಕಸ್ಮಾತ್ ನನ್ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಯಾರಿಗಾದ್ರೂ ಹೋಗಿ ಗುದ್ದಿ ಅವ್ರು ಬಂದು ನಿಮಗ್ ಬೈದ್ರೆ ಅವೆಲ್ಲ ಬೇಕಾ ನಮ್ಗೆ? ವಾಟ್ ಎವರ್, ನಾನು ಕಣ್ಣಿಗೆ ಪಟ್ಟಿ ಕಟ್ಕೊಳ್ಳಲ್ಲ ಅಂದ್ರೆ ಕಟ್ಕೊಳ್ಳಲ್ಲ ಅಷ್ಟೇ. ಸರಿ ಬಿಡಿ, ಇಲ್ಲಿವಾಗ ಪುಟ್ ಮೇಡಮು, ಮಣಿ, ನಾನು ಇದೀವಿ. ಎಲ್ರು ಸೇರ್ಕೊಂಡು ಯಾರ್ ಕಣ್ಣಿಗೆ ಪಟ್ಟಿ ಕಟ್ಕೋಬೇಕು ಅಂತ ಓಟ್ ಹಾಕೋಣ, ಸರಿನಾ? ಬಂದ್ಬಿಡ್ತು ನ್ಯಾಯ ದೇವತೆ ತರ. ಓಕೆ, ನಂಗೆ ಓಕೆ. ಸರಿ, ಹಂಗಾದ್ರೆ